ಹಾಯ್ SMG ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ನಾವು ಮಾಡ್ತಿರೋ ಈ ಅಟ್ಯಾಚ್ ಬಾತ್ರೂಮ್ನಲ್ಲಿ ಒಂದು ಕನ್ಸೀಲ್ಡ್ ಸಿಸ್ಟರ್ನ್ ಫಿಟ್ ಮಾಡ್ತಿದ್ದೀವಿ. ಅದಕ್ಕಾಗಿ ಸ್ಯಾನಿಟರಿ ಲೈನ್ ಮತ್ತು ವಾಟರ್ ಲೈನ್ ರೆಡಿ ಮಾಡಿ ಬಿಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಪ್ಲಂಬರ್ಸ್ನು ಗೆಬ್ರಿಟ್ನೇ ಚೂಸ್ ಮಾಡ್ತಾರೆ, ಯಾಕಂದರೆ ಫಿಟ್ಟಿಂಗು ಈಸಿ ಮತ್ತು ಮೇಂಟೆನೆನ್ಸು ಸ್ವಲ್ಪ ಕಮ್ಮಿ. ನಾವಿವತ್ತು ಫಿಟ್ ಮಾಡ್ತಿರೋದು ಗೆಬ್ರಿಟ್ ಸಿಸ್ಟರ್ನ ಡುಯೋ ಫಿಕ್ಸ್ ಮಾಡೆಲ್. ಬಾಕ್ಸ್ ಅನ್ಬಾಕ್ಸ್ ಮಾಡಿದ್ರೆ ಇದರಲ್ಲಿ ನಿಮಗೆ ಫುಲ್ ಮೋಲ್ಡೆಡ್ ಫುಲ್ ಫ್ರೇಮ್ ಸಿಸ್ಟರ್ನ್ ಜೊತೆಗೆ ಫಿಟ್ಟಿಂಗ್ ಬೋಲ್ಟನ್ ನಟ್ಸ್, ಕ್ಲೋಸಿಂಗ್ ಕ್ಯಾಪ್ಸು, ರೆಡ್ಯೂಸರ್ ಬುಷು, ಅಡಾಪ್ಟರ್ಸು ಮತ್ತು ಫಿಲ್ ಆ್ಯಂಗಲ್ ವಾಲ್ ಸಹ ಸಿಗುತ್ತೆ. ಸ್ಯಾನಿಟರಿ ಲೈನ್ ಕ್ಲೀನ್ ಮಾಡಿಕೊಂಡು ಸಿಸ್ಟರ್ನ ಲೆಗ್ಸೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀವಿ. ಇದು ಕಮೋಡಿಂದ ಸಿಸ್ಟರ್ನಿಗೆ ಅಡ್ಜಸ್ಟ್ ಮಾಡೋಂಥ ಅಡಾಪ್ಟರ್ಸು. ಇದರ ಅವಶ್ಯಕತೆ ಈಗ ಇರೋಲ್ಲ. ಫೈನಲ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಕಮೋಡ್ ಯಾವಾಗ ಫಿಟ್ ಮಾಡ್ತೀವೋ ಆವಾಗ ಇದ್ರ ಯೂಸ್ ಆಗುತ್ತೆ. ಇದನ್ನೆಲ್ಲ ಎತ್ಬಿಟ್ಟು ಒಂದು ಚೀಲದಲ್ಲಿ ಕಟ್ಟಿ ಕಸ್ಟಮರಿಗೆ ಕೊಟ್ಬಿಡ್ತೀವಿ, ಯಾಕಂದರೆ ಅಲ್ಲಿ ಇಲ್ಲಿ ಕಳೆದೋಗುತ್ತೆ ಅಂತ. ಇಲ್ಲಿ ರೆಡ್ಯೂಸರ್ ಬುಷ್ ಹಾಕಲಿಕ್ಕೆ ಪೈಪ್ನ ಹೀಟ್ ಮಾಡ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಯಾವಾಗಲೂ ಹೀಟ್ರನ್ನೇ ಯೂಸ್ ಮಾಡೋದು. ಹೀಟ್ರು ಯೂಸ್ ಮಾಡೇ ನಾವು ಕಲರ್ ಮಾಡ್ಕೊಳ್ತೀವಿ ಪೈಪ್ಗಳನ್ನ. ಈ ಗೆಬ್ರಿಟಲ್ಲಿ ನಿಮಗೆ ಫ್ರೇಮ್ಲೆಸ್ಸು, ಹಾಫ್ ಫ್ರೇಮು, ಫುಲ್ ಫ್ರೇಮು 3 ಮಾಡಲ್ಲೂ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಂಡು ಹಾಕ್ಕೋಬೋದು. ನಾವಿಲ್ಲಿ ಫುಲ್ ಫ್ರೇಮ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸ್ಯಾನಿಟರಿ ಲೈನಿಗೆ ಕ್ಲಾಂಪ್ ಎಲ್ಲ ಹಾಕ್ಕೊಂಡು ಲೆಗ್ಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ವಾಟರ್ ಲೆವೆಲ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮೆಜರ್ಮೆಂಟು ಟೈಲ್ಸ್ ಫಿನಿಶಿಂಗ್ ಸರ್ಫೇಸಿಂದ ಸ್ಯಾನಿಟರಿ 4 ಇಂಚ್ ಲೈನ್ ಸೆಂಟ್ರಿಗೆ 9.5 ಇಟ್ಟರೆ ಸ್ಟ್ಯಾಂಡರ್ಡ್ ಸೈಜಿಗೆ ಕರೆಕ್ಟಾಗಿರುತ್ತೆ. ಇದರಲ್ಲಿ ಏನಪ್ಪ ಒಂದು ಡಿಫೆಕ್ಟ್ ಅಂದರೆ, ಮೇಲ್ಗಡೆ ಫ್ರೇಮು ಕಂಟಿನ್ಯೂಸಾಗಿ ಒಂದು ಅಡ್ಡ ಫ್ರೇಮ್ ಕೊಟ್ಟಿದ್ರೆ ಕೆಲಸ ನೀಟಾಗಿರೋದು. ಸಪೋಸ್ ಯಾರಾದ್ರು ಬಂದು ಮೇಲ್ಗಡೆಗೆ ಇನ್ನೊಂದು ಕೋರ್ಸ್ ಎಕ್ಸ್ಟ್ರಾ ಕಟ್ಟಿದ್ರು ಅಂದರೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ನಾವೇನೋ ಅದೇ ಲೆವೆಲ್ಗೆ ಫಿಲ್ ಮಾಡ್ತೀವಿ, ಮೇಲ್ಗಡೆ ಒಂದು 1 ಇಂಚ್ ಅಷ್ಟು ಮಡ್ಡಿ ಬಿಟ್ಟು ಕ್ಲಿಯರ್ ಮಾಡ್ತೀವಿ, ಮೇಲೆ ಟೈಲ್ಸ್ ಬರುತ್ತೆ, ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಅದ್ರ ಮೇಲೆ ಇನ್ನೊಂದು ಕೋರ್ಸ್ ಕಟ್ಟಿದ್ರೆ ಅದು ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ ಟ್ಯಾಂಕು. ಫ್ಲಶ್ ಟ್ಯಾಂಕಿಂದು ಸ್ಲೈಡಿಂಗ್ ಬೋಲ್ಟು ನಟ್ಟನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಫಿಲ್ ಆ್ಯಂಗಲ್ ವಾಲ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಹಾಕ್ತಿರೋ ಜಾಗ ಬಿಟ್ಟು ಟಾಪಲ್ಲೂ ಬೇಕಾದರೆ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. 2 ಆಪ್ಷನ್ ಕೊಟ್ಟಿರ್ತಾರೆ. ಮೆಜರ್ಮೆಂಟ್ ಎಲ್ಲ ಆದಮೇಲೆ ಸ್ಕ್ರೂ ಫಿಟ್ ಮಾಡ್ಕೊಳ್ಳಿಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀವಿ.
ಈಗ ಕ್ಲಾಂಪ್ ಎಲ್ಲ ಅಡ್ಜಸ್ಟ್ ಆಗಿದೆ. ಸ್ಪಿರಿಟ್ ಲೆವೆಲ್ನ ಟಾಪು, ಫ್ರಂಟು ಮತ್ತು ಸೈಡಿಗೆ ಲೆವೆಲಿಗೆ 0 ಇಟ್ಟರೆ ನಾವು ಪ್ಲೇಟನ್ನು ಇನ್ಸ್ಟಾಲ್ ಮಾಡಿದಾಗ ಅದು 0 ಲೆವೆಲ್ಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಕೆಲವರೆಲ್ಲ ತೂಗುದ್ಕೊಂಡು ಬಿಟ್ಟು ಮೆಸರ್ಮೆಂಟ್ ನೋಡ್ತಾರೆ, ತೂಕೋಕ್ಕಿದೆಯಾ ಇಲ್ವಾ ಅಂತ. ನಾವಿಲ್ಲಿ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡ್ತಾ ಇದ್ದೀವಿ. ಸಿಸ್ಟರ್ನಿಗೆ ವಾಟರ್ ಕಂಟ್ರೋಲಿಗೆ ಒಂದು ಕನ್ಸೀಲ್ಡ್ ವಾಲ್ನ ಹಾಕ್ತಾ ಇದ್ದೀವಿ. ಇದು ಕಂಪಲ್ಸರಿ ಹಾಕಿದ್ರೆ ಮೇಂಟೆನೆನ್ಸ್ ಈಸಿ. ಆಲ್ರೆಡಿ ಸಿಸ್ಟರ್ನೊಳಗೆ ಒಂದಿರುತ್ತೆ ಆ್ಯಂಗಲ್ ವಾಲ್ವು, ಬಟ್ ಆದ್ರೂ ಒಂದು ಸೈಡಲ್ಲಿ ನಾವು ಆನ್ ಆ್ಯಂಡ್ ಆಫಿಗೆ ಅಂತ ಒಂದು ಕನ್ಸೀಲ್ಡ್ ವಾಲ್ ಹಾಕೋದು ಬೆಟರ್ ಆಪ್ಷನ್ನು. ನೋಡಿ, ನಾವಿಲ್ಲಿ ಕೋಲ್ಡ್ ವಾಟರ್ ಲೈನ್ಗೆ 11 STR ಪೈಪ್ ಯೂಸ್ ಮಾಡ್ತಿದ್ದೀವಿ. ಬಾತ್ರೂಮ್ ಕನ್ಸಿಲ್ಡ್ ಆಗೋ ವಾಟರ್ ಲೈನ್ ಎಲ್ಲವೂ 11 STRನೇ ಯೂಸ್ ಮಾಡ್ತೀವಿ, ಸ್ವಲ್ಪ ಹೆವಿನೆಸ್ ಇರಲಿ ಅಂತ. ಮತ್ತು ಹೊರಗಡೆ ಓಪನ್ ಲೈನ್ ಇರೋದ್ರಿಂದ 13.5 ಲೈನ್ ಹಾಕಿದ್ರೆ ನೋ ಪ್ರಾಬ್ಲಮ್. ಕಸ್ಟಮರ್ಗೇನೋ 100-200 ಜಾಸ್ತಿ ಆಗ್ಬೋದು ಅಷ್ಟೇ, ಬಟ್ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಅಲ್ವಾ. ಹೋದ ಸರಿ ಹಾಕಿದ ವೀಡಿಯೋದಲ್ಲಿ ಅಂದರೆ ಆಶೀರ್ವಾದ್ ಕನ್ಸಿಲ್ ಸಿಸ್ಟರ್ನ ಹಾಕಿದ್ವಲ್ಲ, ಆ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು, ಸರ್ ನೀವು ಕನ್ಸೀಲ್ಡ್ ವಾಲ್ ಹಾಕ್ತಿದ್ರಲ್ಲ ಅದು ಗೋಡೆ ಒಳಗೆ ಮುಚ್ಚೋಗಲ್ವಾ ನೀವು ವಾಲ್ ಕಟ್ಟಿದಾಗ, ಸ್ಲೆಟ್ಸ್ ಕಟ್ಟಿದಾಗ ಅಂತ ಹೇಳಿದರು. ಬಟ್ ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೈಡಲ್ಲೇ ನಾವು ಅದಕ್ಕೋಸ್ಕರ ಒಂದು 6 ಇಂಚು ಗ್ಯಾಪ್ ಬಿಟ್ಟು ಕನ್ಸೀಲ್ಡ್ ವಾಲಿಗೆ ಅಂತಲೇ ಪಾಯಿಂಟ್ ಮಾಡಿರ್ತೀವಿ. ಅಲ್ಲಿಗೆ ಅದಕ್ಕೂ ಡಿಸ್ಟೆನ್ಸ್ 6 ಇಂಚ್ ಇದ್ದೇ ಇರುತ್ತೆ. ಗೆಬರಿಟ್ ಸಿಸ್ಟರ್ನ್ ಇದೇನಿದೆ ಇದು ಸ್ವಿಟ್ಜರ್ಲ್ಯಾಂಡಿಂದು ಅಂತ ಹೇಳಲಾಗುತ್ತೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಲ್ಲಿ ಬೋಲ್ಟ್ ಹಾಕೋ ಆಪ್ಷನ್ನು ಅಷ್ಟೇ 2 ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಆಲಂಕಿ ಕಮೋಡ್ಗೆ, ಇನ್ನೊಂದು ನಾರ್ಮಲ್ ಕಮೋಡ್ಗೆ. ನಾವಿಲ್ಲಿ ನಾರ್ಮಲ್ ಕಮೋಡ್ಗೆ ಹಾಕಿರ್ತೀವಿ. ಇನ್ ಕೇಸ್ ಏನಾದರೂ ಅವರು ಆಲಂಕಿ ಕಮೋಡ್ ತಂದು ಕೊಟ್ಟರು ಅಂದರೆ ಅದನ್ನು ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೊಳ್ಬೋದು. ಒಂದು ಸರಿ ಸ್ಪೇರ್ಸ್ ಎಲ್ಲ ರಿಮೂವ್ ಮಾಡಿ ನೋಡೋದು ಒಳ್ಳೆಯದು, ಯಾಕಂದರೆ ಒಳಗಡೆ ಇನ್ನರ್ ಡ್ಯಾಮೇಜು ಆಗಿರ್ಬೋದಲ್ವಾ. ಅದಕ್ಕೋಸ್ಕರ ರಿಮೂವ್ ಮಾಡಿ ಒಂದು ಸರಿ ಚೆಕ್ ಮಾಡ್ಕೊಳ್ತಿದ್ದೀವಿ. ನೋಡಿ, ಪ್ರತಿಯೊಂದು ಸ್ಪಾಟ್ಸು ಅಷ್ಟೇ ಓನ್ ಅವ್ರದ್ದೇ, ಎಲ್ಲ ಗೆಬರಿಟ್ ಕಂಪ್ನಿದೇನೆ. ಟ್ಯಾಂಕ್ ಸಹ ಅಷ್ಟೇ ಹೆವಿ ಸಾಲಿಡ್ ಆಗಿದೆ. ಮತ್ತು ಔಟ್ಸೈಡೆಲ್ಲ ನಿಮಗೆ ಥರ್ಮೋಕೋಲು ಕವರಾಗಿ ಬರುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ಗೆ. ಮತ್ತು ಆ್ಯಸ್ ಇಟ್ ಈಸ್ ಸ್ಪೇರೆಲ್ಲ ಹಾಕಿ ವಾಟರ್ ಫಿಲ್ ಮಾಡಿ ಚೆಕ್ ಮಾಡ್ತಾಯಿದ್ದೀವಿ ಎಲ್ಲಾದರೂ ಲೀಕೇಜ್ ಇದೆಯಾ ಅಂಥೇಳಿ. ಈ ಥರ ಮೋಲ್ಡೆಡ್ ಜಾಗಗಳಲ್ಲೆಲ್ಲ ನೀಟಾಗಿ ಚೆಕ್ ಮಾಡಬೇಕು, ಯಾಕಂದರೆ ಲೀಕೇಜ್ ಏನಾದರೂ ಆಯಿತು ಅಂದರೆ ಮತ್ತೆ ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವಾಗಲೂ ಯಾವುದೇ ಪ್ಲಂಬರ್ಸ್ ಆದ್ರೂ ಅಷ್ಟೇ ವಾಟ್ರನ್ನ ಫಿಲ್ ಮಾಡಿ ಒಂದ್ಸರಿ ಚೆಕ್ ಮಾಡೋದ್ರಿಂದ ಏನು ಒಂದು ಅರ್ಧ ಗಂಟೆ ವೇಸ್ಟ್ ಆಗ್ಬೋದು. ಬಟ್ ಏನಾದರೂ ಡಿಫೆಕ್ಟ್ ಇದ್ದರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ, ರೀಪ್ಲೇಸ್ ಮಾಡ್ಬೋದು. ಕಸ್ಟಮರು ಕೆಲಸ ಮಾಡಿ ಸಾಕಾಗಿದ್ರ, ಹಾಗಾಗಿ ಜ್ಯೂಸ್ ಕುಡೀರಿ ಅಂತ ತಂದು ಕೊಟ್ಟಿದ್ರು. ಫೈನಲ್ ಆಗಿ ಫಿಟ್ಟಿಂಗ್ ಎಲ್ಲ ಆಯಿತು. ಸಿಸ್ಟರ್ಗೆ ವಾಲ್ನ ಕಟ್ಟಿ ಕವರ್ ಮಾಡ್ತಾಯಿದ್ದೀವಿ. ನಮ್ಮ ಪ್ಲಸ್ ಟ್ಯಾಂಕು ಫೈನಲ್ ಔಟ್ಪುಟ್ ಹೀಗೆ ಬಂದಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.